ಸ್ಟಾರ್ ರಿಷಬ್ ಶೆಟ್ಟಿ. ಅಷ್ಟಕ್ಕೂ ಶೆಟ್ಟಿ ಮೇಲೆ ಕೇಸ್ ಹಾಕಿದ್ದು ಯಾರು? ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗಿದ್ದಂತಹ ಜೈ ಹನುಮಾನ್ ಫಸ್ಟ್ ಲುಕ್ ಪೋಸ್ಟರ್ ಇರಬಹುದು 2025 ಜನವರಿ ತಿಂಗಳಲ್ಲಿ ಯಾಕೆ ಕಾಂಟ್ರವರ್ಸಿ ಮಾಡ್ತಿದೆ? ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಕೀರ್ತಿ ಪಾಟೀಲ್. ಕಾಂಟ್ರವರ್ಸಿಗಳ ಸುಳಿಯಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ. ಅಷ್ಟಕ್ಕೂ ಶೆಟ್ಟಿ ಮೇಲೆ ಕೇಸ್ ಹಾಕಿದ್ದು ಯಾರು, ದೂರು ದಾಖಲು ಮಾಡಿದ್ದು ಯಾರು? ತುಂಬಾ ಸಿಂಪಲ್ ಆಗಿ ನಿಮಗೆ ಈ ಒಂದು ಟಾಪಿಕ್ ನ ಹೇಳ್ತಾ ಹೋಗ್ತೀನಿ. ಈಗಾಗಲೇ ನೀವು ಈ ಸುದ್ದಿ ಕೂಡ ನಿಮ್ಮ ಕಿವಿಗೆ ಬಿದ್ದಿರಬಹುದು, ಆದ್ರೆ ಕ್ಲಾರಿಟಿ ಏನು ಅನ್ನುವಂಥದ್ದನ್ನ ಸ್ಪಷ್ಟನೆ ನಾನೀಗ ಆ ಒಂದು ವಿಚಾರದಲ್ಲಿ ಏನ್ ನಡೆದಿತ್ತು ಅನ್ನುವಂಥದ್ದನ್ನ ಕೊಡ್ತಾ ಹೋಗ್ತೀನಿ. ಜೈ ಹನುಮಾನ್ ಸಿನಿಮಾದ ಪೋಸ್ಟರ್ ಕಳೆದ ವರ್ಷ 2024 ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗಿದ್ದಂತಹ ಜೈ ಹನುಮಾನ್ ಫಸ್ಟ್ ಲುಕ್ ಪೋಸ್ಟರ್ ಇರಬಹುದು. ಈ ವರ್ಷ 2025 ಜನವರಿ ತಿಂಗಳಲ್ಲಿ ಯಾಕೆ ಕಾಂಟ್ರವರ್ಸಿ ಮಾಡ್ತಿದೆ, ಸುದ್ದಿ ಯಾಕೆ ಆಗ್ತಿದೆ ಅನ್ನೋದಾದ್ರೆ ಇದಕ್ಕೆಲ್ಲ ಕಾರಣ ಆಗಿರುವಂಥದ್ದು ಆ ಒಂದು ಪೋಸ್ಟರ್ನಲ್ಲಿರುವಂತಹ ಮುಖ. ರಿಷಬ್ ಶೆಟ್ಟಿ ಅವರು ಆ ಪಾತ್ರದಲ್ಲಿ ಹೈಲೈಟ್ ಆಗಿದ್ದಾರೆ ಹೊರತಾಗಿ ಆಂಜನೇಯನಿಗೆ ಅಪಮಾನವನ್ನ ಮಾಡಿದ್ದಾರೆ, ಹಿಂದೂ ಧರ್ಮಕ್ಕೆ ಧಕ್ಕೆಯನ್ನ ಉಂಟು ಮಾಡಿದ್ದಾರೆ ಅನ್ನುವಂಥದ್ದನ್ನ ವಕೀಲ ತಿರುಮಲ್ ರಾವ್ ಅವರು ಆರೋಪಿಸಿದ್ದಾರೆ. ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಈ ವಿಚಾರವಾಗಿ. ಈಗಾಗಲೇ ಈ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂಥದ್ದು. ತಿರುಮಲ್ ರಾವ್ ಅವರು ಈ ವಿಚಾರವಾಗಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂಥದ್ದು, ಯಾಕೆ ನಾವು ಇದರ ವಿರುದ್ಧ ಕೇಸ್ ಫೈಲ್ ಮಾಡ್ತಿದ್ದೀವಿ ಅನ್ನುವಂಥದ್ದು. ಸದ್ಯಕ್ಕೆ ಜೈ ಹನುಮಾನ್ ಸಿನಿಮಾ ಇರಬಹುದು ಅಥವಾ ಛತ್ರಪತಿ ಶಿವಾಜಿ ಸಿನಿಮಾ ಇರಬಹುದು, ಬಹುದೊಡ್ಡ ಪ್ಯಾನ್ ಇಂಡಿಯನ್ ಸಿನಿಮಾಗಳನ್ನ ರಿಷಬ್ ಶೆಟ್ಟಿ ಅವರು ತಮ್ಮ ಕೈಯಲ್ಲಿ ಇರಿಸ್ಕೊಂಡಿದ್ದಾರೆ. ಹಿಸ್ಟಾರಿಕಲ್ ಹಿಂದೆನೇ ಹೋಗ್ತಿರುವಂತಹ ರಿಷಬ್ ಶೆಟ್ಟಿ ಅವರಿಗೆ ಈ ಕಾಂಟ್ರವರ್ಸಿ ಯಾಕೆ ಬೇಕಿತ್ತಪ್ಪ ಅನ್ನುವಂಥ ಒಂದು ಪ್ರಶ್ನೆ ಸಹ ಅಭಿಮಾನಿಗಳಲ್ಲಿ ಬರ್ತಿರುವಂಥದ್ದು. ಜೊತೆಗೆ ಸಿನಿ ಪ್ರಿಯರು ಏನಿರಬಹುದು, ಅವ್ರನ್ನ ಇಷ್ಟಪಡ್ತಿರುವಂಥವ್ರು, ಇದು ಕೂಡ ಕ್ವಶನ್ ಮಾರ್ಕ್ ಆಗಿ ಇರುವಂಥದ್ದು. ಒಂದು ಕಡೆ ಎಲ್ಲೋ ಒಂದು ವಲಯ, ಫ್ಯಾನ್ಸ್ ವಲಯ ಅವ್ರದ್ದು ಸಪೋರ್ಟ್ ಕೂಡ ಮಾಡ್ತಿದ್ದಾರೆ. ಸಿನಿಮಾ ರೀತಿಯಾಗಿ ನಾವು ನೋಡಬೇಕು ಹೊರತು ತೀರಾ ಪರ್ಸ್ನಲ್ ಆಗಿ ಯಾರನ್ನೂ ಟಾರ್ಗೆಟ್ ಮಾಡಬಾರ್ದು ಅನ್ನೋ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಿರುವಂಥದ್ದು ನಾನಾ ರೀತಿಯಲ್ಲಿ. ಆದರೆ ಈ ಕಡೆ ವಕೀಲ ತಿರುಮಲ್ ರಾವ್ ಅವರು ಹೈಕೋರ್ಟ್ ಮೊರೆ ಹೋಗಿರುವಂಥದ್ದು. ಇದೇ ರೀತಿ ಸಿನಿಮಾ ತಂಡದವರು ತುಂಬ ಸಿಂಪಲ್ ಆಗಿ ಈ ವಿಚಾರಗಳನ್ನ ತೆಗೆದುಕೊಂಡು ಹೋದರೆ ಇವತ್ತು ಹಿಂದೂ ಧರ್ಮಕ್ಕೆ ಧಕ್ಕೆ ಮಾಡಿದ್ದಾರೆ, ನಾಳೆ ಮತ್ತೊಂದು ರೀತಿ ಆಗುತ್ತೆ. ಯುವ ಪೀಳಿಗೆಗೆ ಕೊಡುವಂತಹ ಸಂದೇಶವೇನು, ಇದು ನಿಜಕ್ಕೂ ನಮಗೆ ಅರ್ಥ ಆಗಬೇಕು. ಹನುಮಾನ್ ಅಂದರೆ ಆಂಜನೇಯ ಮುಖ ಇರಬೇಕಾದಂತಹ ಆ ಒಂದು ಪೋಸ್ಟರ್ನಲ್ಲಿ ರಿಷಬ್ ಅವ್ರನ್ನ ಹೈಲೈಟ್ ಮಾಡಿರೋದು ತಪ್ಪಲ್ಲ. ಆದರೆ ಆಂಜನೇಯ ಮುಖವನ್ನ, ಆ ರೂಪವನ್ನ ಅದೇ ರೀತಿಯಾಗಿ ತೋರಿಸ್ಬೇಕು. ಯಾಕಂದ್ರೆ ನೀವು ಕತೆ ಮಾಡ್ತಿರೋದು ಜೈ ಹನುಮಾನ್ ಅನ್ನುವಂಥ ಟೈಟಲ್ ಇಟ್ಕೊಂಡು ಆಂಜನೇಯನ ಒಂದು ಆಧಾರಿತ ಮೇಲೆ ನೀವು ಕಥೆಯನ್ನ ಮಾಡ್ತಿದ್ದೀರಾ. ಅದೇ ರೀತಿಯಾಗಿ ಪುರಾತನ ಹಿಸ್ಟ್ರಿಯಲ್ಲಿ ಏನಿತ್ತು ಅದೇ ರೀತಿಯಾಗಿ ಕತೆ ಮೂಡ್ ಬರಬೇಕು. ನೀವು ಮೊದಲನೇ ಪೋಸ್ಟರೇ ಈ ರೀತಿಯಾಗಿ ನೀವು ಅಪಮಾನ ಮಾಡೋ ರೀತಿಯಲ್ಲಿ ರಿಲೀಸ್ ಮಾಡಿದ್ರೆ ಇನ್ನು ಮುಂದೆ ಸಿನಿಮಾದಲ್ಲಿ ಇನ್ನು ಯಾವ ರೀತಿ ಮಿಸ್ಟೇಕ್ಗಳಿರಬಹುದು, ಲೂಪ್ ಹೋಲ್ಸ್ಗಳು ಇನ್ನೆಷ್ಟು ಇರಬಹುದು. ಸೊ ಹಾಗಾಗಿ ಇಲ್ಲಿಂದಲೇ ತಿದ್ದುಪಡಿಯನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಿರುವಂಥದ್ದು. ಸದ್ಯಕ್ಕೆ ಈ ಕುರಿತು ಸಿನಿಮಾ ತಂಡದವರು ಇರಬಹುದು, ಅಂದರೆ ಪ್ರಶಾಂತ್ ವರ್ಮಾ ನಿರ್ದೇಶಕರು, ಜೈ ಹನುಮಾನ್ ಸಿನಿಮಾದ ನಿರ್ದೇಶಕರು ಪ್ರಶಾಂತ್ ವರ್ಮಾ ಯಾವುದೇ ರೀತಿಯ ಸ್ಪಷ್ಟನೆ ಕೂಡ ಕೊಟ್ಟಿಲ್ಲ, ರಿಯಾಕ್ಷನ್ ಕೂಡ ಮಾಡಿಲ್ಲ. ಇನ್ನು ರಿಷಬ್ ಶೆಟ್ಟಿ ಅವರು ಸಹ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೂಡ ಅವರು ಕೊಟ್ಟಿಲ್ಲ. ಯೂಶಲಿ ಕಾಂಟ್ರವರ್ಸಿಗಳು ಬಂದಾಗ ಅವರು ತುಂಬ ದೂರನೇ ಇರ್ತಾರೆ, ನನಗೆ ಯಾಕೆ ಬೇಕು ಅನ್ನೋ ರೀತಿಯಲ್ಲಿ. ಒಂದು ಶೆಟ್ಟರ್ ಗ್ಯಾಂಗ್ ಕೂಡ ಅದೇ ರೀತಿ, ಸಿನಿಮಾ ಬಂದಾಗ ನಾವು ಸಿನಿಮಾವನ್ನು ಕೊಡ್ತೀವಿ, ಹಬ್ಬದ ರೀತಿಯಲ್ಲಿ ನಾವು ಅದನ್ನು ವಾತಾವರಣ ಮಾಡೋಣ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸಿನಿಮಾ ಬಂದಾಗ ಮಾತ್ರ ಅವರು ತುಂಬ ಫೋಕಸ್ಡ್ ಆಗಿ ಇಂಡಸ್ಟ್ರಿಗೆ ಇರ್ತಾರೆ. ಅದು ಬಿಟ್ಟು ಹೊರ ಜಗತ್ತಿನಲ್ಲಿ ಏನು ನಡೀತಿದೆ ಅದಕ್ಕೆ ನಾವು ತಲೆ ಹಾಕೋದಿಲ್ಲ. ಸಿನಿಮಾ ಬಂದಾಗ ಮಾತ್ರ ನಾವು ಅದ್ರ ಬಗ್ಗೆ ಮಾತನಾಡ್ತೀವಿ ಅನ್ನುವಂಥದ್ದು ಅವರ ಒಂದು ವೈಯಕ್ತಿಕ ಅಭಿಪ್ರಾಯ ಅನಿಸುತ್ತೆ. ಹಾಗಾಗಿ ಮೈತ್ರಿ ಮೂವೀಸ್ ಏನು ಜೈ ಹನುಮಾನ್ ಸಿನಿಮಾನ ನಿರ್ಮಾಣ ಮಾಡ್ತಿದ್ದಾರೆ ಅವರ ವಿರುದ್ಧ ಸಹ ಕೇಸ್ನ ದಾಖಲು ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಆದರೆ ಅವರು ಸ್ಪಷ್ಟನೆ ಕೊಟ್ಟಿರೋದು ಮುಂದಿನ ದಿನಗಳಲ್ಲಿ ತಿದ್ದುಪಡಿಯನ್ನು ಮಾಡಿಕೊಳ್ಳಿ. ಜೊತೆಗೆ ಈಗ ಬಿಟ್ಟಿರುವಂಥ ಪೋಸ್ಟರ್ ಏನಿದೆ ಅದರಲ್ಲಿ ಏನಾದರೂ ಬದಲಾವಣೆ ಆದರೆ ಖಂಡಿತವಾಗ್ಲೂ ಮಾಡಲೇಬೇಕು ನೀವು, ಇಲ್ಲ ಅಂದರೆ ನಾವು ಕೇಸ್ನ ವಾಪಸ್ ಹಿಂಪಡೆಯೋದಿಲ್ಲ ಅನ್ನೋದು ತಿರುಮಲ್ ರಾವ್ ಹೇಳಿರುವಂಥದ್ದು. ಸದ್ಯಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂದರೆ ಈಗಾಗಲೇ ನೀವು ನೋಡಿರ್ಬೋದು ಪೋಸ್ಟರ್ನಲ್ಲಿ ರಾಮನ್ನ ರಿಷಬ್ ಶೆಟ್ಟಿ ಅವರು ಬಿಗಿದು ಅಪ್ಪಿಕೊಂಡಿರುವಂಥದ್ದನ್ನು ರಿಲೀಸ್ ಮಾಡಿದ್ದಾರೆ. ಕಳೆದ ವರ್ಷ ನೀವೆಲ್ಲರೂ ಅದನ್ನು ನೋಡಿರ್ತೀರಾ. ಅದು ಹಾಗೆ ರಿಷಬ್ ಶೆಟ್ಟಿ ಅವರು ಉದ್ದನೆಯ ಗಡ್ಡ ಇರ್ಬೋದು, ಉದ್ದನೆಯ ಕೂದಲಿರ್ಬೋದು, ಆ ಪೋಸ್ಟರ್ನಲ್ಲಿ ನಮಗೆ ತುಂಬ ಕ್ಲಿಯರ್ ಆ್ಯಂಡ್ ಕಾನ್ಸೈಸ್ ಆಗಿ ಕಾಣಿಸುತ್ತೆ. ಸೊ ಆ ಗಡ್ಡ ಇರೋದೇನೋ ಓಕೆ, ಆದರೆ ಅವ್ರದ್ದು ಏನು ಲಿಪ್ಸ್ ಇದೆ, ಆ ಒಂದು ಮುಖ ಏನಿದೆ, ಸ್ವರೂಪ ಏನಿದೆ, ಅದು ಹನುಮಾನ್
ಅಂದ್ರೆ ಆಂಜನೇಯನ ಮುಖ ಹೇಗಿದೆ ಅದೇ ರೀತಿ ಬರಬೇಕಿತ್ತು. ಆಗ ಮಾತ್ರ ಅದಕ್ಕೆ ಒಂದು ಮರ್ಯಾದೆ ಇತ್ತು, ಒಂದು ಪ್ರೆಸ್ಟೀಜ್ ಅನ್ನೋವಂಥದ್ದು ಏನಿತ್ತು, ನೀವು ಕತೆ ಏನು ಕೊಡ್ತೀರಾ ಅದು ಖಂಡಿತವಾಗ್ಲೂ ಅದೇ ರೀತಿ ಇರುತ್ತೆ ಅನ್ನೋದನ್ನ ಹೇಳ್ತಿರುವಂಥದ್ದು. ಸದ್ಯಕ್ಕೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.